ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀಯರೇ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯಣ ಪುಷ್ಯ ಮಾಸದ ಶುದ್ಧ ಸೃಷ್ಟಿ ಶುಕ್ರವಾರ. ಈ ದಿನ ಬಂದು 26ನೇ ತಾರೀಕು 12ನೇ ತಿಂಗಳು 2025ನೇ ತಿಂಗಳು. ಪಂಚಾಂಗಕ್ಕೆ ಬಂದಾಗ ವಾರ ಶುಕ್ರವಾರ, ತಿಥಿ ಬಂದು ಸೃಷ್ಟಿ ನೋಡಿ, ಬೆಳಿಗ್ಗೆ 9:15ಕ್ಕೆ ಸೃಷ್ಟಿ ತಿಥಿ ಆಗೋಗುತ್ತೆ, ಸಪ್ತಮಿ ಬರ್ತದೆ. ನಕ್ಷತ್ರ ಬಂದು ಪೂರ್ವ ಭಾದ್ರ, ಬೆಳಗ್ಗೆ 5:54 ಅಂದರೆ 57 ಗಡಿ 25 ಬಿಗಡಿಗಳಿರ್ತದೆ. ಯೋಗ ಬಂದು ಸಿದ್ಧಿಯೋಗ ಇರ್ತದೆ, ಕರ್ಣ ಬಂದು ತೈತಲೆ ಇರ್ತದೆ. ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಪ್ರಗತಿ, ಹೂವಿನ ಮಾರಾಟಗಾರರಿಗೆ ಪ್ರಗತಿ, ವೃತ್ತಿಪರ ವ್ಯಾಪಾರಗಳಿಗೆ ಶುಭ. ದತ್ತಾತ್ರೇಯನ ಧ್ಯಾನಿಸಿ. ಉತ್ತರ ಅದೃಷ್ಟ ದಿಕ್ಕು 3, ಅದೃಷ್ಟ ಸಂಖ್ಯೆ ಹಳದಿ, ಅದೃಷ್ಟ ಬಣ್ಣ ಆಗಿರ್ತದೆ ಆತ್ಮೀಯರೇ. ಅದಾದಮೇಲೆ ವೃಷಭ ರಾಶಿ ಬರ್ತಕ್ಕಂಥದ್ದು. ವೃಷಭ ರಾಶಿಯಲ್ಲಿ ಸ್ಥಾನಮಾನಗಳು ಪ್ರಾಪ್ತಿ, ಉದ್ಯೋಗದಲ್ಲಿ ಪ್ರಗತಿ, ನೆಮ್ಮದಿಯಾಗಿರ್ತಕ್ಕಂಥ ದಿನ. ಗೃಹ ಉಪಯೋಗಿ ಸಲಕರಣೆಗಳ ಮಾರಾಟದಿಂದ ಶುಭ. ಕೃಷಿಕರಿಗೆ ಉತ್ತಮ ದಿನ. ರೆಡಿಮೇಡ್ ಗಾರ್ಮೆಂಟ್ಸ್ ಮಾರ್ತಕ್ಕಂಥವ್ರಿಗೆ ಒಳ್ಳೆಯದಾದ ಲಾಭಕರವಾದ ದಿನ ಆಗಿರ್ತದೆ. ನೀವು ಗುರುಗಳನ್ನು ಧ್ಯಾನ ಮಾಡಿ. 8, ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಪ್ರಯತ್ನಗಳಲ್ಲಿ ಉತ್ತಮ ಪ್ರತಿಫಲ. ತೆಂಗು ಅಡಿಕೆ ಬೆಳೆಗಾರರಿಗೆ ಶುಭಕರವಾದ ದಿನ. ಸರ್ಕಾರಿ ಉದ್ಯೋಗಗಳಿಗೆ ಶುಭ ಸುದ್ದಿ ಬರ್ತದೆ. ಈ ಕಟ್ಟಡ ಕಾರ್ಮಿಕರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತದೆ. ನೀವು ಮಹಾಗಣಪತಿಯನ್ನು ಧ್ಯಾನ ಮಾಡಿ, ಅದರಿಂದ ನಿಮಗೆ ಶುಭವಾಗ್ತದೆ. 9, ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಮಂದ ಪ್ರಗತಿ, ಸ್ಲೋ. ಆರೋಗ್ಯದಲ್ಲಿ ಸ್ಥಿರತೆ. ಈ ಹಣ್ಣಿನ ವ್ಯಾಪಾರಿಗಳಿಗೆ ಮತ್ತು ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಅಡಿಕೆ, ಕಾಫಿ, ರಬ್ಬರ್ ಪ್ಲಾಂಟರ್ಸ್ಗಂತೂ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಈ ದಿನಸಿ ವ್ಯಾಪಾರ ಮಾಡೋರಿಗೆ ಭಾಳ ಶುಭಕರವಾದ ದಿನ. ಮಹಾಲಕ್ಷ್ಮಿ ಧ್ಯಾನ ಮಾಡಿ ಶುಕ್ರವಾರ ಇವತ್ತು ನಿಮಗೆ ಒಳ್ಳೆಯದಾಗ್ತದೆ. 5, ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಅದೇ ರೀತಿಯಲ್ಲಿ ಕಿತ್ತಳೆ, ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ನೋಡಿ, ಬ್ಯಾಕ್ಲಾಗ್ ಆಗಿಬಿಡ್ತದೆ ವಿದ್ಯಾಭ್ಯಾಸವರಿಗೆ. ಪ್ರಯಾಣದಿಂದ ನೆಗೆಟಿವಿಟಿ, ನಷ್ಟ. ಅದೇ ರೀತಿಯಲ್ಲಿ ವೃಥ ಆರೋಪಗಳು ಹಾಗೂ ವಾಗ್ವಾದಗಳು, ಅದರಿಂದ ಹೆಚ್ಚಿಗೆ ಯಾರನ್ನ ಮಾತಾಡೋಕೆ ಹೋಗ್ಬಿಡಿ. ಮಧ್ಯಾಹ್ನದ ನಂತರ ಶುಭ ಸುದ್ದಿ ಬರ್ತದೆ. ಉದ್ಯೋಗಗಳಿಗೆ ಶುಭ ದಿನ. ನೀವು ಸಹ ಮಹಾಲಕ್ಷ್ಮಿ ಪುರಸ್ಸರವಾಗಿ ಲಕ್ಷ್ಮೀನಾರಾಯಣ ಧ್ಯಾನ ಮಾಡಿ. 8, ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಜೀವನದಲ್ಲಿ ಯಶಸ್ಸು, ಮನೆಯಲ್ಲಿ ಶಾಂತಿ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಕೃಷಿ ಕಾರ್ಮಿಕರಿಗೆ ಶುಭವಾದ ದಿನ. ರೇಷ್ಮೆ ಬೆಳೆಗಾರರಿಗೆ ಮಾತ್ರ ಪ್ರಗತಿಯಲ್ಲಿ ಸ್ವಲ್ಪ ಕೊರತೆ ಆಗ್ತದೆ, ಅಲ್ಪ ಪ್ರಗತಿ. ಈ ಜೇನು ಸಾಕಾಣಿಕರಿಗೆ ಇವತ್ತು ಕೆಲಸ ಕಾರ್ಯ ನಡೆಯೋದಿಲ್ಲ, ನೆಗೆಟಿವಿಟಿ ಇದೆ. ವೈದ್ಯರಿಗೆ ಶುಭ ಸುದ್ದಿ ಕೇಳ್ತದೆ. ಧನ್ವಂತರಿ ಮಹಾವಿಷ್ಣು ಧ್ಯಾನ ಮಾಡಿ. 6, ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಚಿತ್ರವರ್ಣ ನಡೆದು ಬಹಳ ವಿಶೇಷ. ಬಣ್ಣದ ಬಟ್ಟೆ ಹಾಕಿ, ನೀವು ಹಲವಾರು ಬಣ್ಣ ಕರೆತಿರ್ತಕ್ಕಂಥ ಬಟ್ಟೆ ಹಾಕ್ಕೊಳ್ಳಿ ಅಥವಾ ಖರ್ಚೀಫ್ ಇಟ್ಕೊಳ್ಳಿ, ಅದರಿಂದ ನಿಮಗೆ ಲಾಭ ಆಗ್ತದೆ. ಅಲ್ಲಿಂದ ಆಚೆಗೆ ತುಲಾರಾಶಿಗೆ ಬಂದಾಗ ಸ್ನೇಹಿತರೊಂದಿಗೆ ಕಲಹ, ಮನೆಯಲ್ಲಿ ಅಶಾಂತಿ, ವೃಥಾವಾದ ವಿವಾದಗಳು. ಅಷ್ಟೇ ಉತ್ತಮ ದಿನ ಅಲ್ಲ ಇವತ್ತು ನಿಮಗೆ, ಹುಷಾರಾಗಿರಿ. ಈ ಕಟ್ಟಡ ಕಾರ್ಮಿಕರಿಗೆ, ಕೃಷಿ ಕಾರ್ಮಿಕರಿಗೆ ಶುಭಕರವಾದ ದಿನ. ಬಟ್ಟೆ ವ್ಯಾಪಾರಿಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಮಹಾಲಕ್ಷ್ಮಿನ ಧ್ಯಾನ ಮಾಡಿ. 5, ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಇವತ್ತು ನಿಮಗೆ ಬಂಧುಗಳ ಆಗಮನ, ಸಂತೋಷ. ಹಣಕಾಸು ಕ್ರೋಢೀಕರಣಕ್ಕೆ ಮಾರ್ಗ. ಜಾನುವಾರುಗಳಿಗೆ ಅಸೌಖ್ಯ, ಇದರಿಂದ ರೈತರಿಗೆ ಸಂಕಷ್ಟ ನೋಡಿ. ರೈತರಿಗೆ ಜಾನುವಾರುಗಳಿಗೆಲ್ಲ ತೊಂದರೆ ಆಗಿರೋದ್ರಿಂದ ಸಂಕಷ್ಟದಲ್ಲಿರ್ತೀರಿ. ನೀವು ಈ ಬಗ್ಗೆ ವೈದ್ಯರನ್ನು ಗಮನಿಸಬೇಕು. ಅದೇ ರೀತಿಯಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಶುಭಕರವಾದ ದಿನ. ಸಾಯಿ ಗಾಯತ್ರಿ ಪಠಿಸಿ. ಓಂ ಸಾಯೀಶ್ವರಾಯ ವಿದ್ಮಹೇ ಸತ್ಯದೇವಾಯ ಧೀಮಹಿ ತನ್ನ ಸರ್ವ ಪ್ರಚೋದಯ ಅಂತೇಳಿ ಸತ್ಯಸಾಯಿ ಬಾಬಾ ಅವರನ್ನು ಧ್ಯಾನ ಮಾಡಿ. ನಿಮಗೆ ಒಳ್ಳೆಯದಾಗ್ತದೆ. 4, ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಆತ್ಮೀಯರೇ, ಈಗ ನಾವು ಧನುಸು ರಾಶಿಗೆ ಬಂದಾಗ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳು. ಆರೋಗ್ಯದಲ್ಲಿ ಸ್ಥಿರತೆ. ಆರೋಗ್ಯ ಸಹಾಯಕ ಅಂದರೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾರೆ ನರ್ಸುಗಳು, ಮೇಲ್ನರ್ಸುಗಳು, ರಕ್ತ ಟೆಸ್ಟ್ ಮಾಡೋರು, ಅವರಿಗೆಲ್ಲ ಶುಭಕರವಾದ ದಿನ. ಕಟ್ಟಡ ಕಾರ್ಮಿಕರಿಗೆ ಮಾತ್ರ ನೆಗೆಟಿವಿಟಿ ಇದೆ, ಕೆಲಸಗಳು ನಡೆಯೋದಿಲ್ಲ. ರೈತರಿಗೂ ಸಹ ಅಷ್ಟೇನು ಉತ್ತಮವಾದ ದಿನವಲ್ಲ. ಆದ್ದರಿಂದ ಇದನ್ನು ಹುಷಾರಾಗಿರಿ ರೈತರು. ವಾಹನ ವ್ಯಾಪಾರಿಗಳಿಗೆ ಶುಭ ಇದೆ. ಗೋಪೂಜೆ ಮಾಡಿ. 3, ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ನೇರಳೆ ಬಣ್ಣ, ಅದೃಷ್ಟ ಬಣ್ಣ. ಅದನ್ನು ಮಕರ ರಾಶಿಗೆ ಬಂದಾಗ ದೈಹಿಕ, ಮಾನಸಿಕ
ಆರ್ಥಿಕವಾಗಿ ಶುಭ ದಿನ, ಎಲ್ಲ ಆ್ಯಂಗಲಲ್ಲಿ ಇವತ್ತು ಒಳ್ಳೆಯ ಶುಭ ದಿನ ಆಗಿರ್ತಕ್ಕಂಥದ್ದು. ಉತ್ತಮ ಹಣದ ಹರಿವು, ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರತಿಫಲ, ಎಲ್ಲ ರೀತಿಯ ರೈತರಿಗೆ ಮಿಶ್ರ ಫಲ. ಈ ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತದೆ. ನೀವು ಗೋವಿನ ಪೂಜೆ ಮಾಡಿ. 3 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃತ್ತಿಪರ ವ್ಯಾಪಾರಿಗಳಿಗೆ ಧನ ನಷ್ಟ. ನೋಡಿ, ಪ್ರೊಫೆಷನ್ಸ್ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ದುಡ್ಡು ನಷ್ಟ ಆಗ್ತದೆ. ಕುಟುಂಬದಲ್ಲಿ ಅಶಾಂತಿ, ಎಲ್ಲ ರೀತಿಯ ನೌಕರರ ವರ್ಗದಲ್ಲಿ ಕಿರಿಕಿರಿ. ನೌಕರು ಇರ್ತಾರೆ ನೋಡಿ, ಕೆಲಸಗಾರರು, ಅವ್ರಿಗೆ ಅವ್ರ ಮೇಲಿಂದ ಅಧಿಕಾರಿಗಳಿಂದ ಕಿರಿಕಿರಿ ಆಗ್ತಕ್ಕಂಥದ್ದು. ಪ್ಲಾಂಟೇಷನ್ ರೈತರಿಗೆ ಮಿಶ್ರ ಫಲ, ಹೈನುಗಾರಿಕೆ ಮಿಶ್ರ ಫಲ, ರೇಷ್ಮೆ ಬೆಳೆಗಾರರಿಗೆ ಒಳ್ಳೆಯ ಲಾಭ. ನಂದೀಶ್ವರನ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಆರ್ಥಿಕ ಪ್ರಗತಿ, ಕೆಲಸ ಕಾರ್ಯಗಳಲ್ಲಿ ಜಯ, ವ್ಯಾಪಾರ ವ್ಯವಸಾಯ ವ್ಯವಹಾರಗಳಲ್ಲಿ ಶುಭಕರವಾದ ದಿನ. ಜೋಳದ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥದ್ದು. ರಿಟೇಲ್ ಟ್ರೇಡರ್ಸ್ಗಳು ವ್ಯಾಪಾರ ಆಗ್ತದೆ. ನಾರಾಯಣ ನಾಮ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತದೆ. ಆದ್ಮೇಲೆ ನಿಮಗೆ ಮಹಾಲಕ್ಷ್ಮಿ ಸಮೇತನಾಗಿರ್ತಕ್ಕಂಥ ನಾರಾಯಣ ಮೂರ್ತಿಯು ಶುಭವನ್ನು ಮಾಡಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತೇವೆ. ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ನಿಮಗೆ ಇರತಕ್ಕಂಥ ಅನುಮಾನಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ತಮ್ಮಲ್ಲಿ ಪರಿಪರಿಯಾಗಿ ವಿನಂತಿಸುತ್ತೇವೆ. ಆದ್ಮೇಲೆ ಜೈ ಶ್ರೀರಾಮ್.